ರಮಣರ ನೀನು ಇರುವಂತೆ ಇರು ಪುಸ್ತಕ ವಾಚನಕ್ಕೆ ಸ್ವಾಗತ. ಆತ್ಮವಿಚಾರ ಮತ್ತು ಶರಣಾಗತಿ. ನಾನು ಇದ್ದೇನೆ ಎಂಬುದು ಮಾತ್ರ ಪ್ರತಿಯೊಬ್ಬರ ನಿತ್ಯ ಹಾಗೂ ಸಹಜವಾದ ಅನುಭವವಾಗಿರುವುದು. ನಾನಿದ್ದೇನೆ ಎನ್ನುವಷ್ಟು ಸತ್ಯಸಿದ್ಧವಾದುದು ಬೇರೆ ಯಾವುದೂ ಇರುವುದಿಲ್ಲ. ಜನರು ಸ್ವಯಂ ಪ್ರಮಾಣವೆಂದು ಕರೆಯುವ, ಅಂದರೆ ಇಂದ್ರಿಯಗಳ ಮೂಲಕ ಅವರು ಪಡೆಯುವ ಅನುಭವವು ಸ್ವಯಂ ಪ್ರಮಾಣವಾಗಲಾರದು. ಆತ್ಮವೊಂದೇ ಅಂಥ ಪ್ರಮಾಣ ಆಗಿರುವುದು. ಆದ್ದರಿಂದ ಆತ್ಮವಿಚಾರ ಮಾಡುವುದು ಹಾಗೂ ನಾನಿದ್ದೇನೆ ಎಂದು ತಿಳಿಯುವುದು ಮಾತ್ರ ಮಾಡಬೇಕಾದ ಕೆಲಸವಾಗಿದೆ. ನಾನಿದ್ದೇನೆ ಎಂಬುದೇ ಸತ್ಯ ಸ್ವರೂಪವಾಗಿರುವುದು. ನಾನು ಇದು ಅಥವಾ ಅದು ಇದ್ದೇನೆ ಎನ್ನುವುದು ಮಿಥ್ಯೆಯಾಗಿರುವುದು. ನಾನಿದ್ದೇನೆ ಎಂಬುದೇ ಸದ್ವಸ್ತುವಿದ್ದು ಆತ್ಮನಿಗೆ ಮತ್ತೊಂದು ಹೆಸರಾಗಿರುವುದು. ಇಲ್ಲಿ ಇದು ಅಥವಾ ಅದು ಇದ್ದೇನೆ ಅಂತಂದರೆ ನಮಗೆ ಅನ್ನಿಸ್ತಲ್ವ, ನಾನು ಹೆಣ್ಣಿದ್ದೇನೆ, ನಾನು ಗಂಡಿದ್ದೇನೆ, ನಾನು ಟೀಚರ್ ಆಗಿದ್ದೀನಿ, ನಾನೊಬ್ಬ ಕೃಷಿಕ ಇದ್ದೇನೆ, ಅಥವಾ ನಾನೊಬ್ಬ ಕೋಪಿಷ್ಟ ಇದ್ದೇನೆ. ಈ ಥರದ್ದು ಯಾವುದೇ ನಮಗನ್ಸಿದ್ರು ಅದೆಲ್ಲ ಮಿಥ್ಯೆ ಅಂತ ಹೇಳ್ತಿದ್ದಾರೆ. ಭಕ್ತಿ ಎಂದರೆ ತನ್ನ ತಾನು ತಿಳಿಯುವುದಕ್ಕಿಂತ ಹೆಚ್ಚಿನದೇನೂ ಇರುವುದಿಲ್ಲ. ಪರಿಶೀಲಿಸಿ ನೋಡಿದಾಗ ಪರಮ ಭಕ್ತಿ ಹಾಗೂ ಜ್ಞಾನಗಳು ಸ್ವಭಾವತಃ ಒಂದೇ ಇರುವವು. ಈ ಎರಡರಲ್ಲಿ ಒಂದು ಮತ್ತೊಂದಕ್ಕೆ ಸಾಧನವಾಗಿರುವುದೆಂದು ಹೇಳುವುದು ಅವೆರಡರ ಸ್ವಭಾವವನ್ನು ತಿಳಿಯದಿರುವುದಾಗಿದೆ. ಜ್ಞಾನ ಮತ್ತು ಭಕ್ತಿ ಮಾರ್ಗಗಳೆರಡು ಪರಸ್ಪರ ಸಂಬಂಧವಿರುವುವೆಂದು ತಿಳಿಯಿರಿ. ಅಭಿನ್ನವಾದ ಈ ಎರಡೂ ಮಾರ್ಗಗಳನ್ನು ಒಂದರಿಂದೊಂದನ್ನು ಬೇರೆ ಮಾಡದೆ ಅನುಸರಿಸಿ. ನೋಡಿ, ಇಲ್ಲಿ ಹೇಳಿರೋ ಪ್ರಕಾರ ಭಕ್ತಿ ಅಂದರೆ ತನ್ನನ್ನು ತಾನು ತಿಳಿದಿರುವುದಕ್ಕಿಂತ ಹೆಚ್ಚಿನದೇನೂ ಇರೋದಿಲ್ಲ ಅಂತ. ಈಗ ದೇವ್ರ ಕಡೆ ಭಕ್ತಿ ಬಂದು ಅಲ್ವಾ, ಆದರೆ ನಿಜವಾದ ದೇವರು ಅನ್ನೋದು ನಮ್ಮ ಸ್ವಸ್ವರೂಪೇ ಆಗಿರೋದ್ರಿಂದ ನಾವು ನಮ್ಮನ್ನು ಅರಿಯೋ ಮೂಲಕ ಆ ಸ್ವಸ್ವರೂಪವೇ ನಾವು ಆಗ್ತೀವಲ್ಲ, ಆ ಒಂದು ಆಸಕ್ತಿ ಇದೆಯಲ್ವ, ಅದನ್ನೇ ನಾವು ಭಕ್ತಿ ಅಂತ ಕರಿಬೋದು. ನಮ್ಮನ್ನೇ ನಾವು ಅರಿಯುವಲ್ಲಿ ಅಥವಾ ಸತ್ಯವನ್ನು ಅರಿಯುವ ಒಂದು ಶ್ರದ್ಧೆ ನಮ್ಮೊಳಗಿದೆಯಲ್ಲ, ಅದನ್ನೇ ಭಕ್ತಿ ಅಂತ ಕರಿಬೋದು ಅಂತ ಹೇಳ್ತಿದ್ದಾರೆ. ಮುಂದೆ ಹೋಗೋಣ. ಅಧ್ಯಾಯ 4, ಆತ್ಮವಿಚಾರ ತತ್ವ ನಿರೂಪಣೆ. ಶರೀರ ಮತ್ತು ಮನಸ್ಸುಗಳ ಮೂಲಕ ಕೆಲಸ ಮಾಡುವ ಜೀವಾತ್ಮನೊಬ್ಬನಿರುವನೆಂಬ ಕಲ್ಪನೆಯನ್ನು ಬಿಡುವುದರಿಂದ ಮಾತ್ರ ಆತ್ಮ ಸಾಕ್ಷಾತ್ಕಾರವಾಗುವುದೆಂದು ಶ್ರೀರಮಣರು ಆತ್ಮಜ್ಞಾನ ಮತ್ತು ಅಜ್ಞಾನವೆಂಬ 2ನೇ ಅಧ್ಯಾಯದಲ್ಲಿ ಪ್ರತಿಪಾದಿಸಿದ್ದಾರೆಂಬುದನ್ನು ಸ್ಮರಿಸಬೇಕು. ಅವರ ಕೆಲ ಪ್ರಗತಿಪರ ಭಕ್ತರು ಇದನ್ನು ತ್ವರಿತವಾಗಿ ಮತ್ತು ಸುಲಭವಾಗಿ ತಿಳಿಯಲು ಸಮರ್ಥರಾಗಿದ್ದರು. ವಿಶಿಷ್ಟವಾದ ಆಧ್ಯಾತ್ಮಿಕ ಸಾಧನೆಯನ್ನು ಕೈಗೊಳ್ಳದೆ ಜೀವನದುದ್ದಕ್ಕೂ ಮೈಗೂಡಿಸಿಕೊಂಡಿದ್ದ ರೂಢಿಯನ್ನು ತೆಗೆದುಹಾಕುವುದು ವಾಸ್ತವಿಕವಾಗಿ ಅಸಾಧ್ಯವೆಂದು ಇತರರು ಕಂಡುಕೊಂಡರು. ಆತ್ಮಜ್ಞಾನವನ್ನು ಸುಲಭಗೊಳಿಸುವ ಆಧ್ಯಾತ್ಮಿಕ ಸಾಧನೆಯನ್ನು ತಿಳಿಸಲು ಶಿಷ್ಯರು ಶ್ರೀರಮಣರನ್ನು ಕೇಳಿದಾಗಲೆಲ್ಲ ಅವರ ತೊಂದರೆಯನ್ನು ಸಹಾನುಭೂತಿಯಿಂದ ಕಂಡು ತಾವು ಆಧ್ಯಾತ್ಮ ವಿಚಾರವೆಂದು ಕರೆಯುವ ಕಲೆಯನ್ನು ಅವರಿಗೆ ಶಿಫಾರಸು ಮಾಡುತ್ತಿದ್ದರು. ಈ ಸಾಧನೆಯು ಅವರು ಅನುಷ್ಠಾನ ಮಾಡಿದ ತತ್ವಜ್ಞಾನದ ಆಧಾರ ಸ್ತಂಭವಾಗಿದ್ದಿತು. ಮುಂದಿನ 3 ಅಧ್ಯಾಯಗಳು ಅದರ ಎಲ್ಲ ಅಂಶಗಳನ್ನು ವಿವರವಾಗಿ ನೀಡುವುದಕ್ಕಾಗಿ ಮೀಸಲಾಗಿದೆ. ಕಲೆಗೆ ಮಾತ್ರ ಸಂಬಂಧವಾಗಿರುವ ವಿವರಣೆಯನ್ನು ನೀಡುವ ಪೂರ್ವದಲ್ಲಿ ಮನಸ್ಸಿನ ಸ್ವಭಾವದ ಬಗ್ಗೆ ಇರುವ ಶ್ರೀರಮಣರ ಅಭಿಪ್ರಾಯಗಳನ್ನು ವಿವರಿಸುವುದು ಅವಶ್ಯವಿರುವುದು. ಏಕೆಂದರೆ ಮನಸ್ಸು ಇಲ್ಲದ್ದಾಗಿರುವುದೆಂಬ, ಅಂದರೆ ಅಸತ್, ನೇರ ಅನುಭವದಿಂದ ಆತ್ಮವಿಚಾರದ ಗುರಿಯನ್ನು ಶೋಧಿಸಬೇಕಾಗಿದೆ. ಶ್ರೀರಮಣರ ಪ್ರಕಾರ ಮನಸ್ಸಿನ ಅಥವಾ ಶರೀರದ ಪ್ರತಿಯೊಂದು ಚಟುವಟಿಕೆಯು ಏನಾದರೊಂದು ಮಾಡುವ ನಾನು ಎನ್ನುವುದೊಂದು ಇರುವುದೆಂಬ ಮೌನ ಊಹೆಯ ಸುತ್ತ ತಿರುಗುವುದು. ನಾನು ವಿಚಾರಿಸುವೆನು, ನಾನು ಸ್ಮರಿಸುವೆನು, ನಾನು ವ್ಯವಹರಿಸುವೆನು ಇತ್ಯಾದಿ ಚಟುವಟಿಕೆಗಳೆಲ್ಲ ತಾನು ಹೊಣೆಗಾರನೆಂದು ನಂಬುವ ನಾನು ಎನ್ನುವುದು ಸಾಮಾನ್ಯ ಅಂಶವಾಗಿರುವುದು. ಶ್ರೀರಮಣರು ಈ ಅಂಶವನ್ನು ಅಹಂ ವೃತ್ತಿ ಎಂದು ಕರೆದರು. ಅಹಂ ವೃತ್ತಿ ಎಂದರೆ ನಾನು ವಿನ ಮಾನಸಿಕ ಬದಲಾವಣೆ, ಅಂದರೆ ವಿಕಾರ ಎಂದು ಶಬ್ದಶಃ ಅರ್ಥವಾಗುವುದು. ನಿಜವಾದ ನಾನುವಿಗೆ ಎಂದರೆ ಆತ್ಮನಿಗೆ ತಾನು ಏನನ್ನಾದರೂ ವಿಚಾರಿಸುವೆ ಅಥವಾ ಮಾಡುವೆ ಎಂಬಂತಹ ಪರಿಕಲ್ಪನೆಗಳಿರುವುದಿಲ್ಲ. ಇಲ್ಲಿ ನಿಜವಾದ ನಾನು ಅಂದರೆ ಆತ್ಮ. ಇದೆಲ್ಲವನ್ನೂ ಭಾವಿಸುವ ನಾನು ಎಂಬುದೊಂದು ಮಾನಸಿಕ ಕಲ್ಪನೆಯಾಗಿದೆ. ಈ ಕಾರಣದಿಂದ ಅದು ಆತ್ಮದ ಮಾನಸಿಕ ವಿಕಾರವೆಂದು ಕರೆಯಲ್ಪಟ್ಟಿದೆ. ಅಹಂ ವೃತ್ತಿ
ಇದರ ಅನುವಾದವು ಸಾಮಾನ್ಯವಾಗಿ ಕಷ್ಟದಾಯಕ ಇರುವುದರಿಂದ ಅದು ವಾಡಿಕೆಯಂತೆ ನಾನೆಂಬ ಕಲ್ಪನೆಯೇ ಎಂದು ಅನುವಾದಿಸಲಾಗಿದೆ. ಅನೇಕ ರೀತಿಯಲ್ಲಿ ತಾನೇ ವ್ಯಕ್ತವಾಗುವ ವ್ಯಕ್ತಿತ್ವದ ಭಾವನೆಯು ಕೇವಲ ನಾನು ಎಂಬ ಕಲ್ಪನೆ ಮಾತ್ರ ಇರುವುದೆಂಬ ಅಭಿಪ್ರಾಯವನ್ನು ಶ್ರೀರಮಣರು ಎತ್ತಿ ಹಿಡಿದರು. ಮನಸ್ಸಿನ ವಿವಿಧ ಚಟುವಟಿಕೆಗಳಾದ ಅಹಂಕಾರ, ಬುದ್ಧಿ ಮತ್ತು ಚಿತ್ತ ಇವುಗಳನ್ನು ಭಿನ್ನ ಕ್ರಿಯೆಗಳೆಂದು ಭಾವಿಸದೆ ಅಹಂ ಕಲ್ಪನೆಯ ಬೇರೆ ಬೇರೆ ರೂಪಗಳೆಂದು ತಿಳಿಯಬೇಕು ಎಂದು ಅವರು ಹೆಚ್ಚು ಇಷ್ಟಪಟ್ಟರು. ವ್ಯಕ್ತಿಭಾವವನ್ನು ಮನಸ್ಸಿನೊಡನೆ ಮತ್ತು ಮನಸ್ಸನ್ನು ನಾನು ಎಂಬ ಕಲ್ಪನೆಯೊಡನೆ ಅವರು ಸಮೀಕರಿಸಿದ್ದರಿಂದ ವ್ಯಕ್ತಿಭಾವದ ಅಡಗುವಿಕೆ ಎಂದರೆ ಆತ್ಮ ಸಾಕ್ಷಾತ್ಕಾರವು. ಅದು ಮನಸ್ಸು ಮತ್ತು ಅಹಂಭಾವ ಈ ಎರಡರ ಅಡಗುವಿಕೆಯನ್ನು ಸೂಚಿಸುವುದು. ಆತ್ಮ ಸಾಕ್ಷಾತ್ಕಾರದ ನಂತರ ವಿಚಾರ ಮಾಡುವವನಿರುವುದಿಲ್ಲ, ಕಾರ್ಯಗೈಯುವವನಿರುವುದಿಲ್ಲ ಮತ್ತು ವೈಯಕ್ತಿಕ ಇರುವಿನ ಅರಿವು ಇರುವುದಿಲ್ಲ ಎಂಬುದನ್ನು ಅವರ ವಾಡಿಕೆಯ ಹೇಳಿಕೆಗಳು ದೃಢೀಕರಿಸುವವು. ಇಲ್ಲೇನು ಮನಸ್ಸು ಅಂತ ಹೇಳಿದ್ದಾರೆ, ಅದರಲ್ಲಿ ಯಾವುದ್ಯಾವ್ದು ಬಂತು ಅಂತ ನೋಡೋಣ. ಚಿತ್ತ ಅಂದರೆ ನೆನಪು ಮತ್ತು ನಮ್ಮ ಭಾವನೆಗಳು. ಆಮೇಲೆ ಅಹಂ ಅಂದರೆ ನಾನು 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 ಅಂತ ಅನಿಸ್ತಿರುತ್ತಲ್ಲ ಅದು. ಆಮೇಲೆ ಬುದ್ಧಿ, ಇದೆಲ್ಲವನ್ನು ಸೇರಿ ಮನಸ್ಸು ಅಂತ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳೋದ್ರೆ ನಮ್ಮ ಆಲೋಚನೆಯನ್ನೇ ನಾವು ಮನಸ್ಸು ಅಂತಲೂ ಹೇಳ್ಬೋದು. ಮುಂದೆ ಹೋಗೋಣ. ಇರುವ ಆತ್ಮನೊಬ್ಬನೇ ಸತ್ಯವಾಗಿರುವನೆಂಬ ಅಭಿಪ್ರಾಯವನ್ನು ಎತ್ತಿ ಹಿಡಿದಿದ್ದರಿಂದ ತನ್ನದೇ ಆದ ಇರುವಿಕೆ ಇಲ್ಲದಿರುವ ಅಹಂ ವೃತ್ತಿಗೆ ಅದು ಇರುವುದೆಂಬ ತಪ್ಪು ಕಲ್ಪನೆಯಾಗಿದೆ ಎಂದು ಅವರ ಅಭಿಪ್ರಾಯವಾಗಿತ್ತು. ಯಾವುದಾದರೊಂದು ವಸ್ತುವಿನೊಡನೆ ತಾದಾತ್ಮ್ಯ ಹೊಂದಿದರೆ ಮಾತ್ರ ಅಹಂ ಇರುವಂತೆ ತೋರಬಲ್ಲದೆಂದು ಹೇಳುವ ಮೂಲಕ ಅವರು ಅದರ ತೋರಿಕೆಯನ್ನು ವಿವರಿಸಿದರು. ನಾನು ವಿಚಾರಿಸುವೆನು, ನಾನು ನಂಬುವೆನು, ನಾನು ಬಯಸುವೆನು, ನಾನು ನಟಿಸುವೆನು ಎಂಬ ಕಲ್ಪನೆಗಳು ಎದ್ದಾಗ ಅಹಂ ವೃತ್ತಿಯು ಅವು ತನ್ನವುಗಳೆಂದು ಹಕ್ಕು ಸಾಧಿಸುವುದು. ಆದರೆ ಅಹಂ ವೃತ್ತಿಯು ವಸ್ತುಗಳ ಕೂಡ ತಾದಾತ್ಮ್ಯ ಹೊಂದಿ ಸ್ವತಂತ್ರವಾಗಿ ಬೇರೆ ಇರುವುದಿಲ್ಲ. ಒಂದೇ ಸಮನಾಗಿ ಸಂಭವಿಸುವ ತಾದಾತ್ಮ್ಯ ಭಾವಗಳ ಅವಿಚ್ಛಿನ್ನ ಪ್ರವಾಹದ ವಶದಿಂದ ಮಾತ್ರ ಅದು ಸತ್ಯ ಹಾಗೂ ನಿತ್ಯವಾದ ವಸ್ತುವಾಗಿರುವಂತೆ ತೋರುವುದು. ನಾನು ಎನ್ನುವುದು ಸ್ವಭೋಕ್ತ್ಯವಾಗಿ ಅಥವಾ ಭೌತಿಕ ರೂಪದೊಡನೆ ಸಹವರ್ತಿಯಾಗಿ ಶರೀರಕ್ಕೆ ಸೀಮಿತವಾಗಿದೆ ಎಂಬ ಪ್ರಾರಂಭಿಕ ಗ್ರಹಿಕೆಗೆ ಬಹುಶಃ ಈ ಎಲ್ಲ ತಾದಾತ್ಮ್ಯಗಳನ್ನು ಸಂಬಂಧಪಡಿಸಬಹುದಾಗಿದೆ. ನಾನು ಶರೀರವಿದ್ದೇನೆ ಎಂಬ ಭಾವವು ನಂತರ ಎಲ್ಲ ತಪ್ಪು ತಾದಾತ್ಮ್ಯಗಳಿಗೆ ಮುಖ್ಯ ಉಗಮ ಸ್ಥಾನವಾಗಿದ್ದು ಅದರ ಲಯವೇ ಆತ್ಮವಿಚಾರದ ಮುಖ್ಯ ಗುರಿಯಾಗಿದೆ. ಆತ್ಮನನ್ನು ಸಮೀಪಗೊಳಿಸುವ ತಾದಾತ್ಮ್ಯಗಳ ಬಗ್ಗೆ ಇರುವ ಈ ಅಹಂ ವೃತ್ತಿಯನ್ನು ಅನನ್ಯವಾಗಿ ಅಂದರೆ ಒಂದೆಂದು ತಿಳಿದ ಕಲ್ಪಿತ ವಿಷಯಗಳಿಂದ ನಾನೆಂಬ ಕರ್ತೃವನ್ನು ಪ್ರಯತ್ನಪೂರ್ವಕ ತಡೆಯಬಹುದೆಂದು ಶ್ರೀರಮಣರು ಪ್ರತಿಪಾದಿಸಿದರು. ವೈಯಕ್ತಿಕ ಅಹಂ ವೃತ್ತಿಯು ಬಾಹ್ಯ ವಿಷಯವಿಲ್ಲದೆ ಜೀವಿಸಲಾರದು. ಆದ್ದರಿಂದ ನಾನು ಅಥವಾ ನಾನಿದ್ದೇನೆ ಎಂಬ ಕರ್ತೃಭಾವದ ಮೇಲೆ ನಾನು ಅದು ಇರುವೆನು, ನಾನು ಇರುವೆನು ಎಂಬ ಕರ್ತೃ ಸಂಬಂಧದ ಕಲ್ಪನೆಗಳು ಏಳಲಾರದ ಹಾಗೆ ಗಾಢವಾಗಿ ಲಕ್ಷ್ಯವನ್ನು ಕೇಂದ್ರೀಕರಿಸಿದರೆ ವೈಯಕ್ತಿಕ ನಾನು ಬಾಹ್ಯ ವಿಷಯಗಳೊಡನೆ ಸಂಬಂಧ ಹೊಂದಲು ಅಸಮರ್ಥವಾಗುವುದು. ನಿಜವಾದ ನಾನುವಿನ ಈ ಅರಿವನ್ನು ಕಾಪಾಡಿಕೊಂಡರೆ ವೈಯಕ್ತಿಕವಾದ ನಾನು ಅಂದರೆ ಅಹಂ ವೃತ್ತಿಯು ಅಡಗಿ ಅದರ ಸ್ಥಾನದಲ್ಲಿ ಆತ್ಮನ ನೇರ ಅನುಭವವಾಗುವುದು. ನಾನು ಅಥವಾ ನಾನಿರುವೆನು ಎಂಬ ಆಂತರಿಕ ಅರಿವಿನ ಮೇಲಿನ ಈ ನಿರಂತರ ಲಕ್ಷ್ಯವನ್ನು ಶ್ರೀರಮಣರು ಆತ್ಮವಿಚಾರವೆಂದು ಕರೆದರು. ಅದು ಅಹಂ ವೃತ್ತಿಯ ನಿತ್ಯತ್ವವನ್ನು ಶೋಧಿಸಲು ಅತ್ಯಂತ ಸಮರ್ಥ ಹಾಗೂ ನೇರವಾದ ಮಾರ್ಗವಾಗಿರುವುದೆಂದು ಸತತವಾಗಿ ಅವರು ಪ್ರಶಂಸಿಸಿದರು. ಇಲ್ಲಿ ನೋಡಿ, ಅಹಂ ವೃತ್ತಿ ಮತ್ತು ವೈಯಕ್ತಿಕ ನಾನು ಎಲ್ಲವೂ ಒಂದೇ. ಇವರು ಹೇಳ್ತಿದ್ದಾರೆ, ಅಹಂ ವೃತ್ತಿ ಅನ್ನೋದು ಅಂದರೆ ನಾನು ಅನ್ನೋ ಕಲ್ಪನೆ ಇದೆಯಲ್ವ ನಮಗೆ, ಅದು ನಿಜದಲ್ಲಿ ಇಲ್ಲ ಅಂತ, ಅದೊಂದು ತಪ್ಪು ಕಲ್ಪನೆ ನಮ್ಮದು ಅಂತ. ಯಾವಾಗ ಬಾಹ್ಯ ವಿಚಾರಗಳ ಜಗತ್ತಿನೊಂದಿಗೆ ನಾವು ಸಂಪರ್ಕ ಹೊಂದಿರ್ತೀವಿ ಆಗ ನಮಗೆ ನಾನು ಅದಿದ್ದೇನೆ ಇದಿದ್ದೇನೆ ಅಂತ ಅನ್ನಿಸ್ತಿರುತ್ತೆ. ನಾವು ಪ್ರತಿಯೊಂದಕ್ಕೂ ನಾನು ಮಾಡಿದೆ, ನಾನು ಹೋದೆ, ನಾನು ಹಂಗೆ ಮಾಡಿದೆ ಅಂತ ನಾವು ಅಂದ್ಕೋತಿರ್ತೀವಲ್ಲ, ಇದೆಲ್ಲವೂ ವೈಯಕ್ತಿಕ ನಾನು ಅಂತ. ಈ ವೈಯಕ್ತಿಕ ನಾವು ನಿದ್ದೆ ಮಾಡ್ತಿರುವಾಗ ಇರಲ್ಲ. ಯಾಕೆಂದರೆ ಬಾಹ್ಯ ಸಂಪರ್ಕಕ್ಕೆ ನಾವು ಇರಲ್ಲ ನಿದ್ದೆ ಮಾಡ್ತಿರುವಾಗ.
ಅದಕ್ಕಾಗಿ ವೈಯಕ್ತಿಕ ನಾನು ಅಥವಾ ಚಿತ್ತವೃತ್ತಿ ಅನ್ಬೋದು ಅಥವಾ ಕರ್ತೃ ಅನ್ನೋ ಭಾವ ಯಾವುದು ನಿದ್ದೆನಲ್ಲಿ ಇರಲ್ಲ. ನೋಡಿ, ಅವ್ರು ಹೇಳೋ ಪ್ರಕಾರ ಈ ಕರ್ತೃ ಭಾವನೆ ಹೇಳದೇ ಇರೋ ಥರ ಗಾಢವಾಗಿ ಲಕ್ಷ್ಯವನ್ನು ಕೇಂದ್ರೀಕರಿಸಬೇಕು ಅಂತ ಹೇಳ್ತಿದ್ದಾರೆ. ಆ ರೀತಿ ಮಾಡಿದಾಗ, ನಾವು ಧ್ಯಾನ ಮಾಡಿದಾಗಲೂ ಹಾಗೆ ಆಗುತ್ತೆ. ಆಗ ನಿಜವಾದ ನಾನು ಅಂದರೆ ನಮ್ಮ ಸ್ವಸ್ವರೂಪ ನಮಗೆ ಕಾಣಿಸ್ಕೊಳ್ಳುತ್ತೆ, ಅಂದರೆ ಆತ್ಮ ನಮಗೆ ಗೋಚರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಗೋಚರವಾಗುತ್ತೆ ಅನ್ನೋದನ್ನು ಕೂಡ ತಪ್ಪು ತಿಳಿಬಾರ್ದು. ಯಾಕೆಂದರೆ ಅದು ಗೋಚರವಾಗುತ್ತೆ ಅನ್ನೋದು ಒಂದು ಅನುಭವ. ಆ ಅನುಭವ ಪಡೆಯೋಕ್ಕೆ ಮನಸ್ಸೇ ಇರಲ್ಲ. ಹಾಗಾಗಿ ಅದು ಮನಸ್ಸಿಗೋ ಇಂದ್ರಿಯಕ್ಕೆ ಗೋಚರವಾಗುವಂಥದ್ದಲ್ಲ. ಅಲ್ಲಿ ನಾನು ಇದ್ದೇನೆ ಅನ್ನೋ ಒಂದು ಅನುಭೂತಿಯನ್ನು ಬಿಟ್ಟು ಇನ್ನೇನು ಗೊತ್ತಾಗಲ್ಲ. ಅದೇ ಆತ್ಮನ ಅನುಭೂತಿ ಅಥವಾ ನಮ್ಮ ಸ್ವಸ್ವರೂಪ ಅಂತ ಹೇಳ್ಬೋದು. ಮುಂದೆ ಹೋಗೋಣ. ಶ್ರೀರಮಣರ ಪರಿಭಾಷೆಯಲ್ಲಿ ಅಹಂ ವೃತ್ತಿಯು ಅಥವಾ ಆತ್ಮ ಅಥವಾ ಹೃದಯದಿಂದ ಏಳುವುದು. ಅವರ ಪ್ರವೃತ್ತಿಯು ವಿಷಯಗಳೊಡನೆ ತಾದಾತ್ಮ್ಯ ಹೊಂದದೇ ಇರುವಾಗ ಆ ಅಹಂವೃತ್ತಿಯು ತಿರುಗಿ ಆತ್ಮನಲ್ಲಿ ಲೀನವಾಗುವುದು. ಈ ಕಾರಣದಿಂದ ಉದಿಸುವ ಮತ್ತು ಅಡಗುವ ನಾನುವಿನ ಪ್ರತೀತಿಗೆ ಹೊಂದಿಕೆಯಾಗುವಂತೆ ಅವರು ತಮ್ಮ ಉಪದೇಶವನ್ನು ಪದೇ ಪದೇ ಕ್ರಮಪಡಿಸುತ್ತಿದ್ದರು. ಅಹಂವೃತ್ತಿಯನ್ನು ಪುನಃ ಅದರ ಉಗಮಸ್ಥಾನಕ್ಕೆ ಹೊಂದಿಸಿರಿ ಅಥವಾ ನಾನು ಎನ್ನುವುದು ಎಲ್ಲಿಂದ ಏಳುವುದು ಶೋಧಿಸಿರಿ ಎಂದು ಹೇಳಬಹುದಾಗಿದೆ. ಆದರೆ ನಿಜಾಭಿಪ್ರಾಯವು ಮಾತ್ರ ಯಾವಾಗಲೂ ಒಂದೇ ಇರುವುದು. ಬಳಸಿದ ಭಾಷೆಯು ಏನೇ ಇದ್ದರೂ ಅಹಂವೃತ್ತಿಯು ತನ್ನ ಉಗಮ ಸ್ಥಾನದಲ್ಲಿ ಮುಳುಗುವವರೆಗೆ ಅದರ ಬೇಟೆಯಾಡಲು ಅವರು ತಮ್ಮ ಭಕ್ತರಿಗೆ ಸಲಹೆ ನೀಡುತ್ತಿದ್ದರು. ನೋಡಿ, ಮನಸ್ಸು ಎಲ್ಲಿಂದ ಹುಟ್ಟುತ್ತೆ ಅಂತ. ಉಗಮ ಸ್ಥಾನ ಅಂದ್ರೇನು? ಮನಸ್ಸಿಗೆ ಯೋಚನಾ ಶಕ್ತಿ, ಯೋಚನೆ ಮಾಡುವ ಶಕ್ತಿ. ನಾನು ಅನ್ನೋದು ಒಂದು ಶಕ್ತಿ ಎಲ್ಲಿಂದ ಬಂತು ಅಂದರೆ ಆ ಮೂಲವನ್ನು ಹುಡುಕಿದಾಗ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ನಾನು ಎನ್ನುವುದನ್ನು ಮಾನಸಿಕವಾಗಿ ವಿಚಾರಿಸುವುದು ಅಥವಾ ಪುನರುಚ್ಚರಿಸುವುದು ಸಹ ತನ್ನನ್ನು ಸರಿಯಾದ ದಿಶೆಯಲ್ಲಿ ಕರೆದೊಯ್ಯುವುದು. ಆದರೆ ಇದು ಸಾಧಕನ ಕೇವಲ ಮೊದಲ ಹಂತವೆಂಬುದನ್ನು ಗಮನಿಸುವುದು ಮಹತ್ವದ್ದಾಗಿದೆ ಎಂದು ಅವರು ಒಮ್ಮೊಮ್ಮೆ ಪ್ರತಿಪಾದಿಸಿದರು. ನಾನು ಎನ್ನುವುದರ ಪುನರುಚ್ಚರಣೆಯು ಬಾಹ್ಯ ವಿಷಯದ ನಾನು ಎಂಬ ಭಾವದ ಅರಿವನ್ನು ಹೊಂದಿದ್ದಾಗ್ಯೂ ಅದು ಕರ್ತೃಭಾವವನ್ನು ಒಳಗೊಂಡಿರುವುದು. ಅಂತಹ ದ್ವೈತವು ಇರುವಾಗ ಅಹಂವೃತ್ತಿಯು ತನ್ನ ಅಸ್ತಿತ್ವವನ್ನು ಮುಂದುವರೆಸುವುದು. ಭೌತಿಕ ಹಾಗೂ ಮಾನಸಿಕವಾಗಿ ಎಲ್ಲ ವಿಷಯಗಳ ಜ್ಞಾನವು ಇಲ್ಲದಾದಾಗ ಮಾತ್ರ ಅಂತಿಮವಾಗಿ ಅಡಗುವುದು. ಉದಾಹರಣೆಗೆ ನಿದ್ರೆ ನಾನು ಎಂಬುದರ ಅನುಭವ ಆಗಿರುವುದರಿಂದ ಮಾತ್ರವಲ್ಲದೆ ನಾನುವಿನ ಕೇವಲ ಅರಿವಾಗುವುದರಿಂದ ಅದು ಸಂಭವಿಸುವುದಿಲ್ಲ. ಅದು ಅಂದರೆ ಇಲ್ಲಿ ಅಹಂವೃತ್ತಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನು ಹೇಳಿದ್ರು? ನಾನು ಅನ್ನೋದನ್ನು ಮಾನಸಿಕವಾಗಿ ವಿಚಾರಿಸಬೇಕು, ಅದು ಮೊದಲನೇ ಹಂತ ಅಂತಂದರು. ಏನು ಮಾನಸಿಕವಾಗಿ ವಿಚಾರಿಸೋದು? ನಮಗೆ ಫಸ್ಟ್ ಅನಿಸುತ್ತೆ ನಾವು ಶರೀರ ಅಂತ. ವಿಚಾರಿಸಿ ನೋಡಲಾಗಿ ಗೊತ್ತಾಗುತ್ತೆ ನಾವು ಶರೀರ ಅಲ್ಲ ಅಂತ. ನಮ್ಮ ಮನಸ್ಸೇ ನಾವು ಅಂತ ಅನಿಸುತ್ತೆ, ನಮ್ಮ ಸ್ವಭಾವಗಳು ನಾವು ಅಂತ ಅನಿಸುತ್ತೆ, ನಮ್ಮ ಭಾವನೆಗಳು ನಾವು ಅಂತ ಅನಿಸುತ್ತೆ. ಪ್ರತಿಯೊಂದನ್ನು ಪರಿಶೀಲಿಸಬೇಕು ನಾವು. ಹೌದಾ ಅದರ ಮೂಲಕ್ಕೆ ಹೋಗಿ ಪರಿಶೀಲಿಸ್ತಾ ಹೋದಂಗೆ ಆ ಪರಿಶೀಲಿಸುವಿಕೆ ಇದೆಯಲ್ವಾ, ಅದು ಮೊದಲನೇ ಹಂತ ಅಷ್ಟೇ. ಪರಿಶೀಲಿಸ್ತಾ ಹೋದಂಗೆ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ. ಈರುಳ್ಳಿಯ ಸಿಪ್ಪೆಯನ್ನು ತೆಗೆದಾಗ ಒಂದೊಂದೇ ನನ್ನ ವ್ಯಕ್ತಿತ್ವ ನಾನಲ್ಲ, ನನ್ನ ಸ್ವಭಾವ ನಾನಲ್ಲ, ನನ್ನ ಸಾಧನೆಗಳು ನಾನಲ್ಲ, ನನ್ನ ಭಾವನೆಗಳು ನಾನಲ್ಲ ಅಂತ ಒಂದೇ ತೆಗೆತಾ ಹೋದಂಗೆ ಆ ಈರುಳ್ಳಿ ಸಿಪ್ಪೆಯಲ್ಲಿ ಹೆಂಗೆ ಲಾಸ್ಟಲ್ಲಿ ಏನೂ ಉಳಿಯೋದೇ ಇಲ್ಲ ಅಲ್ವಾ, ಖಾಲಿ ಉಳಿದ್ಬಿಡುತ್ತಲ್ಲ. ಅದೇ ಥರ ಎಲ್ಲವೂ ತೆಗೆದಾದ ಮೇಲೆ ಇದು ನಾನಲ್ಲ ಅಂತ ತೆಗೆದಾದಮೇಲೆ ಏನು ಉಳಿಯುತ್ತಲ್ವ, ಖಾಲಿ ಆದ ಒಂದು, ಅದು ನಾನು, ಅದು ನನ್ನ ನಿಜ ಸ್ವರೂಪ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನೋಡಿ ಇಲ್ಲಿ ಹೇಳ್ತಿದ್ದಾರೆ, ಭೌತಿಕ ಹಾಗೂ ಮಾನಸಿಕವಾದ ಎಲ್ಲ ವಿಷಯದ ಜ್ಞಾನವು ಇಲ್ಲವಾದಾಗ ಮಾತ್ರ ಅಂತ. ನಾವು ಮನಸ್ಸಲ್ಲಿ ಏನು ಥಿಂಕ್ ಮಾಡ್ತಾ ಇರ್ತೀವಿ ಆ ಥಿಂಕಿಂಗು ನಿಲ್ಲಬೇಕು. ಮತ್ತು ಭೌತಿಕ ನಮ್ಮ ಶರೀರವು ನಿಶ್ಚಲವಾಗಬೇಕು. ಎರಡು ಮನಸ್ಸು ಶರೀರ ಎರಡೂ ಚಲನೆ ಇಲ್ಲದಾಗ ನಮಗೆ ಗೊತ್ತಾಗುತ್ತೆ ಅಂತ. ನಾವು ಯಾರು ಅನ್ನೋದು ಗೊತ್ತಾಗುತ್ತೆ. ಈಗ ನಿದ್ರೆಯಲ್ಲಿ ಒಂದು ಅನುಭವ ಆಗುತ್ತೆ ಅಲ್ವಾ, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಿದ್ದೆನಲ್ಲಿ ಇದ್ದೇನೆ ಅನ್ನೋದು ಒಂದು ಚಿಕ್ಕ ಅನುಭವ ನಮ್ಗೆ ಆಗುತ್ತೆ. ಯಾಕೆಂದರೆ ನಾವು ಮಾರನೇ ದಿವಸ ನಾವು ಹೇಳ್ತೀವಲ್ಲ, ನಿದ್ದೆನಲ್ಲಿ ಏನೂ ಇದ್ದಿಲ್ಲ, ಖಾಲಿ ಥರ ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತಲ್ವಾ. ಎಚ್ಚರವಾದ ಮೇಲೆ ಅದು ನಮ್ಮ ನಿಜ ಸ್ವರೂಪ ಅಂತ ಹೇಳ್ತಿದ್ದಾರೆ. ಮುಂದೆ ಹೋಗೋಣ. ಕೇವಲ ವಿಷಯವನ್ನು ಅರಿಯುವುದಕ್ಕಿಂತ ಕರ್ತೃವನ್ನು ಅನುಭವಕ್ಕೆ ತಂದುಕೊಳ್ಳುವ ಈ ಹಂತವು
ಆತ್ಮವಿಚಾರದ ಅತ್ಯುನ್ನತ ಸ್ಥಿತಿಯಾಗಿರುವುದು ಮತ್ತು ಮುಂದಿನ ಅಧ್ಯಾಯಗಳಲ್ಲಿ ಅದನ್ನು ಹೆಚ್ಚಿನ ವಿವರಗಳಿಂದ ನಿರೂಪಿಸಲಾಗುವುದು. ಬಹುತೇಕ ಉಳಿದವೆಲ್ಲ ಪಾರಮಾರ್ಥಿಕ ಸಾಧನೆಗಳಿಗಿಂತ ಆತ್ಮವಿಚಾರವನ್ನು ವಿಶ್ಲೇಷಿಸುವ ಈ ವಿಶಿಷ್ಟ್ಯವು ಮುಖ್ಯ ವಸ್ತುವಾಗಿದೆ ಮತ್ತು ಉಳಿದೆಲ್ಲ ಸಾಧನೆಗಳು ಪರಿಣಾಮಕಾರಿಯಲ್ಲವೆಂದು ಶ್ರೀರಮಣರು ಪದೇ ಪದೇ ಪ್ರತಿಪಾದಿಸುತ್ತಿದ್ದರು. ಸಾಂಪ್ರದಾಯಿಕ ಧ್ಯಾನಗಳು ಹಾಗೂ ಯೋಗ ಸಾಧನೆಗಳು ಒಂದು ವಿಷಯವನ್ನು ಧ್ಯಾನಿಸುವ ಒಬ್ಬ ಕರ್ತೃವಿನ ಇರುವಿಕೆಯನ್ನು ಅನಿವಾರ್ಯಗೊಳಿಸುವುದೆಂದು ಅವರು ಎಷ್ಟೋ ಸಲ ತೋರಿಸಿಕೊಟ್ಟರು. ಅಂತಹ ಸಾಧನೆಗಳು ಅಹಂವೃತ್ತಿಯನ್ನು ಕುಗ್ಗಿಸುವ ಬದಲು ಅದಕ್ಕೆ ಪೋಷಣೆ ಕೊಡುವವೆಂದು ಅವರು ಸಾಮಾನ್ಯವಾಗಿ ಹೇಳುತ್ತಿದ್ದರು. ಅವರ ದೃಷ್ಟಿಯಲ್ಲಿ ಅಂತಹ ಸಾಧನೆಗಳು ಪರಿಣಾಮಕಾರಿಯಾಗಿ ಮನಸ್ಸನ್ನು ಸ್ತಬ್ಧಗೊಳಿಸಿ ಆನಂದಪೂರ್ಣ ಅನುಭವಗಳನ್ನು ಉಂಟು ಮಾಡಬಹುದು, ಆದರೆ ಅವು ಎಂದೂ ಸಾಕ್ಷಾತ್ಕಾರದಲ್ಲಿ ಕೊನೆಗೊಳ್ಳುವುದಿಲ್ಲ. ಯಾಕೆಂದರೆ ಅಹಂವೃತ್ತಿಯು ತಾನು ಬೇರ್ಪಟ್ಟು ತನ್ನ ತಾದಾತ್ಮ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಈ ಅಧ್ಯಾಯದಲ್ಲಿ ಒಳಗೊಂಡ ಚರ್ಚೆಗಳು ಹೆಚ್ಚಾಗಿ ಶ್ರೀರಮಣರ ಆತ್ಮವಿಚಾರದ ತಾತ್ವಿಕ ತಳಹದಿಯ ಮೇಲೆ ಪ್ರತಿಪಾದಿತವಾಗಿರುವವು. ಅದರ ಪ್ರಾಯೋಗಿಕ ಅಂಶಗಳು 5ನೇ ಅಧ್ಯಾಯದಲ್ಲಿ ಹೆಚ್ಚು ವಿವರವಾಗಿ ಸ್ಪಷ್ಟೀಕರಿಸಲ್ಪಟ್ಟಿವೆ. ರಮಣರಿದ್ದು ಶುದ್ಧ ಜ್ಞಾನ ಮಾರ್ಗ ಆಗಿರೋದ್ರಿಂದ ಅವರು ಬೇರೆಲ್ಲ ವಿಧಾನಗಳು, ಸಾಧನಗಳು, ಯೋಗಗಳನ್ನು ಅವರು ಅಲ್ಲಗಲಿತಿದ್ದಾರೆ. ಸೆಲ್ಫ್ ಎನ್ಕ್ವೈರಿ ಅವರು ಯಾವಾಗಲೂ ಹೇಳೋದು ಆತ್ಮವಿಚಾರ ಮಾಡಬೇಕು. ನಾನು ಯಾರು ಅನ್ನೋದನ್ನು ಕಂಡು ಹಿಡಿದುಬಿಟ್ರೆ ಮುಗೀತು, ಅಲ್ಲಿಗೆ ಆತ್ಮ ಸಾಕ್ಷಾತ್ಕಾರವಾದರೆ ಮುಗೀತು, ಅಲ್ಲಿ ಏನೂ ಉಳಿಯೋದಿಲ್ಲ ಅಂತ. ಮತ್ತು ಇನ್ನೆಲ್ಲ ಸಾಧನಗಳಲ್ಲಿ ದ್ವೈತ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಕರ್ತೃ ಒಬ್ಬನಿರ್ತಾನೆ, ಅವನಿಗೆ ದೇವರನ್ನು ಏನೋ ಒಂದು ಪಡೆಯಬೇಕಾಗಿರುತ್ತೆ. ಶಾಂತಿಯನ್ನು, ಸುಖವನ್ನು, ಮುಕ್ತಿಯನ್ನು ಪಡೆಯೋದಕ್ಕೆ ಇನ್ಯಾವುದನ್ನೋ ಒಂದು ಆಶ್ರಯಿಸ್ತಾನೆ. ಸಾಧನೆ, ಅಭ್ಯಾಸಗಳನ್ನು ಮಾಡ್ತಾನೆ. ಇನ್ಯಾವುದೋ ಒಂದಿದೆ, ಅದರಿಂದ ತನಗೆಲ್ಲ ಸಿಗುತ್ತೆ ಅನ್ಕೋತಾನೆ. ಅಲ್ಲಿ ದ್ವೈತ ಭಾವ ಆಯಿತು. ಆ ದ್ವೈತ ಭಾವದಲ್ಲಿ ಚಿತ್ತವೃತ್ತಿ, ಅಹಂ ಅನ್ನೋದು ಇದ್ದೇ ಇರುತ್ತೆ. ರಮಣರು ಹೇಳೋ ಪ್ರಕಾರ ಆತ್ಮವಿಚಾರವನ್ನು ಮಾಡೋದ್ರಿಂದ ನಾವು ಯಾವುದನ್ನು ಪಡಿಬೇಕು ಅಂದ್ಕೊಂಡಿರ್ತೀವಿ, ನೆಮ್ಮದಿಯನ್ನು, ಸುಖವನ್ನು, ಶಾಂತಿಯನ್ನು, ಮುಕ್ತಿಯನ್ನು, ಅದೇ ನಾವು ಅಂತೂ ಗೊತ್ತಾಗುತ್ತೆ. ನಾವೇ ಮುಕ್ತಿ ಅನ್ನೋದು ಗೊತ್ತಾಗುತ್ತೆ. ನಾವೇ ಆನಂದ ಸ್ವರೂಪರು ಅಂತೂ ಗೊತ್ತಾಗುತ್ತೆ. ಅಲ್ಲಿಗೆ ನಮ್ಮ ಎಲ್ಲ ದುಃಖಗಳು ಎಂಡಾಗುತ್ತೆ ಮತ್ತು ಬೇರೆ ಇನ್ನೇನು ಮಾಡಬೇಕಾದ ಅಗತ್ಯನೇ ಇಲ್ಲ ಅಂತ ಹೇಳ್ತಾರೆ. ಇವತ್ತಿಗೆ ಇಷ್ಟು ಸಾಕು. ಮುಂದಿನ ಭಾಗದಲ್ಲಿ ಮುಂದೆ ಹೋಗೋಣ.